ನಮಸ್ಕಾರ, ನಾನು ಮಂಜುನಾಥ್ ಕಾಮತ್. ನಾನೀಗ ಮುನಿಯಾಲ್ನ ಗೋದಾಮದಲ್ಲಿದ್ದೇನೆ. SKF ನ ಮಾಲಕರಾದ ಡಾಕ್ಟರ್ ರಾಮಕೃಷ್ಣ ಆಚಾರ್ಯರ ಸಾಹಸವನ್ನ ಈ ಮುಂಜಾನೆಗೆ ಬಂದು ಕಣ್ತುಂಬಿಸಿಕೊಂಡಿದ್ದೇನೆ. ಅಬ್ಬಬ್ಬಾ, ಬೆರಗೇ ಬೆರಗು. ಇಲ್ಲಿ ಫೆಬ್ರವರಿ 19, 20, 21 ವಿಶೇಷ ಕಾರ್ಯಕ್ರಮಗಳು ನಡೀತಾ ಇವೆ. ಪ್ರಕೃತಿಯಿಂದ ಪ್ರಕೃತಿಗೆ ಎನ್ನುವ ಸಂಕಲ್ಪದೊಂದಿಗೆ ನಾಗಮಂಡಲ ನಡೀತಾ ಇದೆ. ಅತ್ಯಂತ ಸಾಂಪ್ರದಾಯಿಕ ಜೊತೆಗೆ ಪರಿಸರ ಪೂರಕ ನಾಗಮಂಡಲವದು. ಆ ಕಾರ್ಯಕ್ರಮ ಹೇಗಿರ್ಲಿಕ್ಕಿದೆ, ಏನೆಲ್ಲ ಇರ್ಲಿಕ್ಕಿದೆ ಎನ್ನುವಂತಹ ಒಂದು ಮಾಹಿತಿಯನ್ನ ನಾನು ಪಡ್ಕೋಬೇಕು, ನಿಮ್ಗೂ ಕೊಡಬೇಕು ಎನ್ನುವ ಉದ್ದೇಶದಿಂದ ಗೋಧಾಮಕ್ಕೆ ಬಂದವನಿಗೆ ಆಶ್ಚರ್ಯವೋ ಆಶ್ಚರ್ಯ. ಮುಂಜಾನೆ 5:05ವರೆಗೆ ಬಂದವನಿಗೆ ನಿಜಕ್ಕೂ ಬೆರಗು. ಅದರಲ್ಲಿ ಮುಖ್ಯವಾಗಿ ನಾನು ನಿಮ್ಗೆ ಪ್ರಪ್ರಥಮವಾಗಿ ತೋರಿಸುವಂತಹದ್ದು ಈ ರೈತ ಪೀಠ. ರೈತನೇ ಈ ದೇಶದ ಬೆನ್ನೆಲುಬು. ನಾವೆಲ್ಲರೂ ಪ್ರತಿ ದಿನ ಉಣ್ಣೋದು ತಿನ್ನೋದು ಏನೇ ಇದ್ರೂ ಆ ರೈತ ಬೆಳೆದ ಉತ್ಪನ್ನಗಳನ್ನ. ಆ ಒಂದು ಕಾರಣಕ್ಕೆ ನಮ್ಮ SKF ನ ಮಾಲಕರಾದ ಡಾಕ್ಟರ್ ರಾಮಕೃಷ್ಣ ಆಚಾರ್ ಕುಟುಂಬ ಇಲ್ಲೊಂದು ಶಾಶ್ವತವಾದ ರೈತ ಪೀಠವನ್ನ ಸ್ಥಾಪಿಸಿದೆ. ಭಾರತದ ಕೃಷಿಕರನ್ನ ಈ ಪೀಠದಲ್ಲಿ ಕುಳ್ಳಿರಿಸಿ 1 ಲಕ್ಷ ರೂಪಾಯಿ ಮೊತ್ತವನ್ನು ನೀಡಿ ಗೌರವಿಸುವಂತಹ ಈ ಒಂದು ವಿಶೇಷವಾದಂತಹ ಒಂದು ಪರಿಕಲ್ಪನೆ ಡಾಕ್ಟರ್ ರಾಮಕೃಷ್ಣ ಆಚಾರ್ ಮತ್ತು ಅವರ ಕುಟುಂಬದ್ದು. ನಾಗಮಂಡಲದ ಹಿನ್ನೆಲೆಯಲ್ಲಿ ನಾವೀಗ ಕೃಷಿಕರಲ್ಲದಿದ್ರೂ ಕೂಡ ಮುಂದೆ ಸಾವಯವ ಕೃಷಿಕರಾಗಿ ಸುಸ್ಥಿರ ಅಭಿವೃದ್ಧಿಗೆ ಕಾಣಿಕೆಯನ್ನ ನೀಡ್ತಾ ಈ ರೈತ ಪೀಠವನ್ನ ಏರುವಂತಹ ಪ್ರೇರಣೆಯನ್ನು ಪಡೆಯೋಣ ಅಂತ ಹೇಳ್ತಾ ನಮಸ್ಕಾರ.